ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಉಪೇಂದ್ರ ಅವರು ಸೂಪರ್ ಮೂವಿಲಿ 2030ಕ್ಕೆ ನಮ್ಮ ಇಂಡಿಯಾ ಯಾವ ತರ ಇರುತ್ತೆ ಅಂತ ಪೂರ್ಣ ಇಮ್ಯಾಜಿನೇಷನ್ ಮಾಡ್ಕೊಂಡು ಒಂದು ಚಿತ್ರ ಮಾಡಿದ್ರು. ಸೊ ಅದೇ ತರ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಮಾತಾಡ್ತಾ ಇರ್ತಾರೆ, 2047ಕ್ಕೆ ನಾವು ಹಂಗಾಗ್ಬಿಡ್ತೀವಿ ಹಿಂಗಾಗ್ಬಿಡ್ತೀವಿ ಅಂತ ಹೇಳಿ. ಆದ್ರೆ ಈಗಿನ ಸಿಚುವೇಶನ್ ನಮ್ಮ ಕರ್ನಾಟಕದಲ್ಲಿ ನಡೆಯೋದು ನೋಡಿದ್ರೆ 2027 ಬಿಡಿ 2050ಕ್ಕೆ ಕರ್ನಾಟಕ ಮಾತೆ ಹೋಗಿ ಕ್ರಿಶ್ಚಿಯನ್ ಮಾತೆ ಬರ ಕಾಣಿಸ್ತಾ ಇದೆ. ನಾನು ಯಾಕೆ ಈ ಮಾತಾಡ್ತೇನೆ ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ವೈರಲ್ ಆಯ್ತು. ಫಸ್ಟ್ ಆ ವಿಡಿಯೋ ಏನಂತ ನೋಡೋಣ, ಆಮೇಲೆ ನಾವು ಚರ್ಚೆ ಮಾಡೋಣ. ನಿಮ್ಮನ್ನ ನಾನು ಮಾತಾಡಿಸ್ತೀನಿ ಸರ್. ಚರ್ಚೆ ಆಗ್ಲಿ ಸರ್, ನನಗೆ ಇದ್ರ ಮೇಲೆ ಗೌರವ ಇದೆ. ಆಯ್ತು, ಇಳಿತೀನಿ. ಆಯ್ತು, ನೀವ್ ಮಾಡ್ತಿರಲಿ ಸರಿ. ಸೊ ಈ ವಿಡಿಯೋ ಏನಿದೆ ಅಲ್ಲ, ಇದು ಉಳಿಯೂರು ಅಂತೇಳಿ ತುಮಕೂರು ಹತ್ರ ನಡೆದಿರೋದು. ಸೊ ಈ ಕಂಟೆಂಟ್ ಎಲ್ಲ ನೋಡಿ ಆಮೇಲೆ ಮಾತಾಡೋಣ. ಮತ್ತೆ ಇಂಡಸ್ಟ್ರಿಯಲ್ ಅದ್ ಮುಗಿಸ್ಕೋಬೇಕು, ನೀವು ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ಮಕ್ಳನ್ನ. ಇನ್ನೊಂದ್ ನಿಮಿಷ, ಅದಲ್ಲ ಸರ್, ನಾನು ಇವಾಗ ನನ್ನ ದೇವಸ್ಥಾನದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ದೇವಸ್ಥಾನದಲ್ಲಿ ನಾನು ಹೋಮ ಮಾಡ್ತಿದ್ದೀನಿ. ಓದಾ ಮಕ್ಳನ್ನ ಕರ್ಕೊಂಡ್ ಬಂದಿಲ್ಲಿ ಪ್ರಾರ್ಥನೆ ಮಾಡಿಸ್ರಿ ಅಂತ ಹೇಳಿದಾವ ನಿಮ್ಗೆ. ಮತ್ತೆ ಹೆಂಗ್ ಮಾಡ್ಸಿದ್ರಿ ಇವತ್ತು ನೀವು? ಸರ್, ನಿಮ್ಮ ಪ್ರೊಫೆಷನ್ಗೆ ನಾನು ಗೌರವ ಕೊಡ್ತೀನಿ. ಒಂದ್ ನಿಮಿಷ, ಈಗ ನಾನ್ ಹೇಳದ್ ಕೇಳಿ. ಎಲ್ಲರಿಗೂ ಇರೋ ಕಾಯಿಲೆಗಳು ಬಗೆಹರಿಲಿ ಅಂದ್ರಲ್ಲ, ನಿಮ್ದೆ ಕಾಲ್ ಸರಿ ಇಲ್ವಲ್ರಿ? ಅದೇಂಗ್ರಿ ಸರಿ ಆಗುತ್ತೆ? ಒಂದ್ ನಿಮಿಷ, ನೀವು ಕತೆ ಹೇಳಕ್ ಹೋಗ್ಬೇಡ್ರಿ. ನಮ್ಮ ಮುಗ್ಧ ಮಕ್ಳಿಗೆ ನೀವು ಹಾಳು ಮಾಡೋದು ಅವಶ್ಯಕತೆ ಇಲ್ಲ ಕಣ್ರಿ. ಅಲ್ಲ ಕಣ್ರಿ, ನೀವು ನಾನ್ ಹೇಳೋದು ಕೇಳ್ರಿ. ಇಷ್ಟೊತ್ತ ನೀವು ಹೇಳಿದ್ ನಾನು ಕೇಳಿಲ್ವಾ? ನಾನ್ ಹೇಳೋದು ನೀವು ಕೇಳ್ಬೇಕು ಈಗ ಅಷ್ಟೇ. ಏನ್ ಸರ್ ಅಣ್ಣ, ನಾನ್ ಹೇಳೋದು ಕೇಳು. ಈ ಮಕ್ಳು ಇಲ್ಲಿ ಇದಾರಲ್ಲ, ಇವ್ರ ಎಂಟಿ ಮೈಂಡ್ ಇದು. ಈ ಸಮಯದಲ್ಲಿ ನಾವ್ ಏನ್ ಕೊಡ್ತೀವಿ ಅದು ಸರಿ ಅಂತಾರೆ. ನೀವು ಸುಳ್ಳು ಹೇಳಿದ್ದೆಲ್ಲ ಕೇಳಿ ಆ ಮಕ್ಕಳು ಭವಿಷ್ಯ ಹಾಳಾಗ್ಲಿಕ್ಕೆ ನಾವು ಬಿಡ್ಲಿಲ್ಲ. ವಿಷಯದಲ್ಲಿ ಅಲ್ಲ, ನಾನು ಆತ್ಮದ ವಿಷಯದಲ್ಲಿ, ದೇವರ ಆತ್ಮನ ವಿಷಯದಲ್ಲಿ ಪರಿಚಯ ಪಡಿಸಿದ್ದು. ಇಲ್ಲಿ ಏನಿದೆ ಆಧ್ಯಾತ್ಮಿಕ ವಿಷಯ, ಅದನ್ನು ಪರಿಚಯ ಪಡಿಸಿ. ಭಾರತ ಇಡೀ ಜಗತ್ತಿಗೆ ಜ್ಞಾನ ಕೊಟ್ಟೈತೆ. ಭಾರತ ಇದೆಯಲ್ಲ, ಇಡೀ ಜಗತ್ತಿಗೆ. ಸೊ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಒಂದು ಇಂಡಸ್ಟ್ರಿಯಲ್ ವಿಸಿಟ್ ಅಂತೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಚರ್ಚ್ ಅಲ್ಲಿ ಕುಂತ್ಕೊಂಡು ಚರ್ಚ್ ಪಾದ್ರಿ ಅವರ ಪಾದ್ರಿ ಅಂದ್ರೆ ಫಾದರ್. ಓಕೆ, ಸೊ ಆ ಚರ್ಚ್ ಫಾದರ್ ಏನ್ ಹೇಳ್ಕೊಡ್ತಾ ಇದಾರೆ ಅಂದ್ರೆ, ನಮ್ಮ ದೇವ್ರ ದೊಡ್ಡವನು, ನಮ್ ದೇವ್ರ ಹಂಗೆ, ನಮ್ ದೇವ್ರ ಹಿಂಗೆ, ನಿಮ್ಗೆ ಎಲ್ಲಾ ರೋಗಗಳು ಯಾವ್ದು ಬರ್ದಾರ ನಾವು ನೋಡ್ಕೊಂತೀವಿ ಅಂತೇಳಿ ಇವನ ಒಂದು ಪುಂಕ್ತಾ ಇದ್ದಾನೆ ಇಲ್ಲಿ. ಸೊ ಹಿಂಗೆ ನಾವು ಡಿಪ್ಲೊಮಾ ಮಾಡ್ಬೇಕಾರೆ ಇಲ್ಲ ಇಂಜಿನಿಯರಿಂಗ್ ಮಾಡ್ಬೇಕಾರೆ ನಾವು ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಹೋಗಿದೀವಿ. ಹಾಗೆ ಹತ್ತಿರದಲ್ಲಿರೋ ದೇವಸ್ಥಾನ ಯಾವ್ದಾರ ಇದ್ರೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬಂದಿದೀವಿ, ಅದು ಬೇರೆ ವಿಚಾರ. ಯಾಕಂದ್ರೆ ನಾವ್ ಏನ್ ಮಾಡ್ತೀವಿ, ಹೋಗ್ತೀವಿ ದೇವ್ರಿಗೆ ನಮಸ್ಕಾರ ಮಾಡಿ ಬರ್ತೀವಿ. ಅಲ್ಲಿ ಯಾವನೋ ಹೇಳಂಗಿಲ್ಲ, ಬಾಪಾ ನಿನಗೆ ಇಲ್ಲಿ ಹಿಂಗ ಬಾ, ಇಲ್ಲಿ ಕುಂತ್ಕೋ, ನಿನಗೆ ದೇವ್ರ ಬಗ್ಗೆ ಪುರಾಣ ಹೇಳ್ತೀನಿ, ಪುಣ್ಯಕಥೆ ಹೇಳ್ತೀನಿ, ಬಂದ್ ನೋಡ್ಕೊಂಡು ಹೋಗಿ. ಆ ತರ ಯಾವ್ದು ಇರಲ್ಲ. ನಮ್ಮ ಇಷ್ಟ ಇತ್ತು ಅಂದ್ರೆ ನಾವ್ ಹೋಗಿರ್ತೀವಿ ಅಲ್ಲಿ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಫೋರ್ಸ್ಫುಲ್ ಆಗಿ ಎಲ್ಲರನ್ನ ಕರ್ಕೊಂಡು ಹೋಗಿ ಚರ್ಚಲ್ಲಿ ಕುಂದಿಸ್ಕೊಂಡು ಅವ್ರ ಬಾಯಿಗೆ ಬಂದಿದ್ದೆಲ್ಲ ಹೊಗಳ್ತಾ ಇದಾರೆ ಇಲ್ಲಿ. ನಾವು ಬಿಡ್ಲಿಲ್ಲ. ವಿಷಯದಲ್ಲಿ ಅಲ್ಲ, ನಾನು ಆತ್ಮದ ವಿಷಯದಲ್ಲಿ, ದೇವರ ಆತ್ಮನ ವಿಷಯದಲ್ಲಿ ಪರಿಚಯ ಪಡಿಸಿದ್ದು. ಇಲ್ಲಿ ಏನಿದೆ ಆಧ್ಯಾತ್ಮಿಕ ವಿಷಯ, ಅದನ್ನು ಪರಿಚಯ ಪಡಿಸಿ. ಭಾರತ ಇಡೀ ಜಗತ್ತಿಗೆ ಜ್ಞಾನ ಕೊಟ್ಟೈತೆ. ಭಾರತ ಇದೆಯಲ್ಲ, ಇಡೀ ಜಗತ್ತಿಗೆ ಬೆಳಕು ಕೊಟ್ಟೈತೆ. ಇಲ್ಲೋಡ್ರಿ, ಯಾವ್ದೋ ಪಾಶ್ಚಿಮಾತ್ಯ ಧರ್ಮ ಬಂದ್ 2 ವರ್ಷ ಆಗೈತ್ರಿ, 2000 ವರ್ಷ ಆಗೈತೆ ಅಂತ ನೀನ್ ಹೇಳ್ತಿದ್ದೀರಾ. ಆದ್ರೆ ಹಿಂದೂ ಧರ್ಮ, ಸನಾತನ ಧರ್ಮ ಅಂತ ಇರೋದು ಒಂದೇ. ನಿಮ್ದೇನಿದೆ ಅದು ಮತ ಪಂಥಗಳಷ್ಟೇ. ಇಂಥ ಮಕ್ಳ ಜೊತೆ ನೀವೆಲ್ಲ ಸುಳ್ಳು ಬೋಗಸನ್ನ ಈ ರೀತಿ ಪ್ರಚಾರ ಮಾಡಿದ್ರೆ ನಿಮ್ಮ ಮೇಲೆ ಏನ್ ಆಕ್ಷನ್ ತಗೋಬೇಕು ನಾನು ತಕ್ಷಣ ನನಗೆ. ಜೊತೆಗೆ ಇವತ್ತಿನ ಟೀಚರ್ಸ್ ಕೂಡ ಬಂದಿದ್ದಾರೆ. ನೀವು ಸುಳ್ಳನ್ನು ಹೇಳಕ್ ಹೋಗ್ಬೇಡ್ರಿ, ಸುಳ್ಳನ್ನು ಹೇಳಕ್ ಹೋಗ್ಬೇಡಿ. ನೀವಿನ್ನು ಬಟ್ಟೆಗೆ ಹಾಕುತ್ತಲ್ಲ ಕ್ರಿಸ್ತರಿಗೆ, ಅವಾಗ ನಮ್ ಧರ್ಮದಲ್ಲಿ ವೇದಕ ಬರ್ದಿದ್ರು, ಅದನ್ನ ಕೇಳ್ಕೊಂಡು ನೀನ್ ಮಾತಾಡಕ್ಕೆ. ಸೊ ನೋಡಿದ್ರಲ್ಲ, ಯಾವ್ದೋ ಒಬ್ಬ ಯುವಕ ಧೈರ್ಯವಾಗಿ ಹೋಗಿ ಅಲ್ಲಿ ಕೇಳಿದಾನೆ, ನೀವ್ ಇಲ್ಲಿ ಏನ್ ಮಾಡ್ತಾ ಇದೀರಾ ಅಂತ ಹೇಳಿ. ಏನಾರ ಇಂಡಸ್ಟ್ರಿ, ಏನಾರ ಚರ್ಚ್ ಒಳಗೆ ಯಾವ್ದಾರ ಇಂಡಸ್ಟ್ರಿ ಇಟ್ಟಿದಾರ ಏನಂತ ಹೇಳಿ ಇವನ್ಗೂ ಅನುಮಾನ ಬಂದ್ಬಿಟ್ಟಿದೆ, ಏನ್ ತಯಾರಾಗ್ತಿದೆ ಇಲ್ಲ ಅಂತ ಹೇಳಿ. ಸೊ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಗೊತ್ತಾಗಿರೋದು ಏನಂದ್ರೆ, ಇಲ್ಲಿ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡ್ ಬಂದು ತಮ್ಮ ತಲೆಯಲ್ಲಿರೋ ಹುಳನ ಇವ್ರ ಮಕ್ಳು ಮೇಲೆ ಬಿಡ್ತಾ ಇದಾರೆ ಅಷ್ಟೇ. ಇಲ್ಲಿ ಏನು ಹೊಸದೇನು ಇಲ್ಲ. ಇದು ಯಾವ್ದೋ ಕಾಲಿಂದ ಬರ್ತಾ ಬರೋದು ನಮ್ ದೇವ್ರ ದೊಡ್ಡದು, ನಮ್ ದೇವ್ರ ಹಂಗ್ ಮಾಡಿದ, ನಮ್ ದೇವ್ರ ನಿಮ್ ಸಲಾಗಿ ಪ್ರಾಣ ಬಿಟ್ಟ. ಇವತ್ತು ಯಾವತ್ತು ಹುಟ್ಟಿರ್ತೀವೋ ನಮ್ಗೆ ಗೊತ್ತಿಲ್ಲ. ನಮ್ ಸಲಾಗಿ ಅವ್ನು ಯಾವ 2000 ವರ್ಷದಿಂದಾನೆ ನಮ್ ಸಲಾಗಿ ಪ್ರಾಣ ಬಿಟ್ಟಾನ ಅಂತೇಳಿ ಇವ್ರು ಹೇಳ್ಕೊಂತ ತಿರ್ಗಾಡೋದು, ಇದೇ ಇವ್ರ ಹಣೆ ಬರ. ನೋಡಿ, ಆದಿಯಲ್ಲಿ ದೇವರಿದ್ರು. ಈಗ ಇವ್ರದ್ದು ಸ್ಟಾರ್ಟ್ ಆಯ್ತು ನೋಡಿ. ಸೊ ಇವ್ರ ಮಕ್ಕಳನ್ನ ಕರ್ಕೊಂಡ್ ಬಂದ್ ಏನ್ ಹೇಳ್ಕೊಡ್ತಾ ಇದಾರೆ ಅಂತಂದ್ರೆ, ಇಂಡಸ್ಟ್ರಿ ಬಗ್ಗೆ ಅಲ್ಲ, ಇವರ ಮೈಯಲ್ಲಿರೋ ವೈರಸ್ ಬಗ್ಗೆ ಹೇಳ್ತಾ ಇದಾರೆ ಇವರು. ಇದು ಹಿಂದೂ ಧರ್ಮದ ದೇವರು. ಕ್ರಿಶ್ಚಿಯನ್ ಧರ್ಮದ ದೇವರು ತಕೊಂಡ್ರೆ ಕ್ರಿಸ್ತನು ಅವನಿಗೇನಂತ ಕರೀತಾರೆ? ದೇವರು. ಈ ದೇವರು ಏನನ್ನುಂಟು ಮಾಡಿದ್ದಾನೆ ಅಂದ್ರೆ, ಸೂರ್ಯ, ಚಂದ್ರ, ನಕ್ಷತ್ರ, ಗಾಳಿ, ನೀರು, ಬೆಳಕು, ಇದೆಲ್ಲದನ್ನ ದೇವರು ಉಂಟು ಮಾಡಿದ್ದಾನೆ. ಉಂಟು ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ ಒಂದು ಕೊರತೆ ಕಾಣ್ತದೆ. ಅದೇನಂತ ನೋಡ್ಬೇಕಾದ್ರೆ ಮನುಷ್ಯನಿಲ್ಲ. ಈಗ ದೇವರಿಗೆ ಯೋಚನೆ ಬಂತು, ಇದು ಎಲ್ಲದನ್ನು ಉಂಟು ಮಾಡಿದ್ದೀನಿ, ಇದನ್ನ ಆಳ್ವಿಕೆ ಮಾಡ್ಲಿಕ್ಕೆ ಮನುಷ್ಯನೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ದೇವರು ಇವನ ಅರ್ಥ ಏನಂದ್ರೆ, ಯೇಸು ಕ್ರಿಸ್ತ ಬಂದ ಮೇಲೆನೆ ಈ ಭೂಮಿ ಬಂದಿರೋದು, ಸೂರ್ಯ ಬಂದಿರೋದು, ಚಂದ್ರ ಬಂದಿರೋದು, ನೀರ್ ಬಂದಿರೋದು. ಅದಕ್ಕಿಂತ ಮೊದ್ಲ ಇದ್ದವರೆಲ್ಲ ಏನು ಹುಚ್ಚಿ ಹುಡ್ಕೊಂಡ್ ಕುದಿರ್ತಿದ್ರ? ಜಗತ್ತು ಸೃಷ್ಟಿ ಆಗುತ್ತಾ?
ಆಗತ್ತಾ? ಒಬ್ಬ ಪುರುಷನಿಂದ ಸೃಷ್ಟಿ ಆಗತ್ತಾ? ಈಗ ಏನ್ ಬೇಕು? ಇವನ ಪ್ರಕಾರ ಏನಂದ್ರೆ ಕ್ರಿಶ್ಚಿಯನ್ ಬಂದ ಆದ್ಮೇಲೆ, ಅಂದ್ರೆ ಜೀಸಸ್ ಬಂದ ಆದ್ಮೇಲೆ ಮನುಷ್ಯ ಇರ್ಲಿಲ್ಲ. ಫಸ್ಟ್ ಜೀಸಸ್ ಬಂದ, ಎಲ್ಲಿಂದ ಬಂದ ಇದುವರೆಗೂ ಗೊತ್ತು, ಮುಂದ್ ನೋಡೋಣ. ಇದನ್ನ ಆಳ್ವಿಕೆ ಮಾಡ್ಲಿಕ್ಕೆ ಮನುಷ್ಯನೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ದೇವರು ಒಬ್ಬ ಪುರುಷನನ್ನ ಉತ್ಪತ್ತಿ ಮಾಡ್ತಾನೆ. ಅವನ ಹೆಸರು ಅದಾಮ ಎಂಬುದಾಗಿ ಹೇಳ್ಬಿಟ್ಟು, ಈಗ ಈ ಅದಾಮನಿಂದ ಇಡೀ ಜಗತ್ತು. ಪುರುಷನ ಹೆಸರು ಅದಾಮ. ಕನ್ನಡದಾಗ ಅದಾಮ ಅಂದ್ರ ಅಯೋಗ್ಯ ಅಂತ. ಒಬ್ಬ ಪುರುಷನಿಂದ ಸೃಷ್ಟಿ ಆಗತ್ತಾ? ಈಗ ಏನ್ ಬೇಕು? ಒಬ್ಬ ಪುರುಷನಿಗೆ ಏನ್ ಬೇಕು? ಒಬ್ಬ ಗಂಡಸಿನಿಂದ ಮಕ್ಕಳಾಗ್ತದ? ಆಗಲ್ಲ. ಒಂದು ಸ್ತ್ರೀ ಬೇಕು. ಅದಕ್ಕೆ ಏನ್ ಮಾಡ್ತಾನೆ ಅಂದ್ರೆ ದೇವರು ಆ ಮನುಷ್ಯನಿಗೆ ಗಾಢನಿದ್ರೆಯನ್ನ ಮಾಡಿ ಒಂದು ಪಕ್ಕೆ ಎಲ್ಬನ್ನ ತಕ್ಕೊಂಡು, ನೀವೇನ್ ಮಾಡ್ಬೋದು, ಹೋಗಿ ಸ್ಕ್ಯಾನ್ ಮಾಡಿ ನೋಡಿದ್ರೆ ಒಂದ್ ಕಡೆ 8, ಒಂದ್ ಕಡೆ 7 ಸಿಗ್ತದೆ. ಏನು? ಪಕ್ಕೆ ಎಲ್ಬು. ಯಾಕೆ ಅಂತ ಹೇಳಿದ್ರೆ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಒಂದು ಪಕ್ಕೆ ಎಲ್ಬನ್ನ ತಕ್ಕೊಂಡು ದೇವರು ಅದನ್ನ ಸ್ತ್ರೀಯಾಗ ಮಾಡ್ತಾನೆ. ಸ್ತ್ರೀಯನ್ನ ಮಾಡಿ ಆಕೆ ಗಾಢನಿದ್ರೆಯನ್ನ ಬರ ಮಾಡಿಬಿಟ್ಟು ಅವನಿಗೆ ಆ ಸ್ತ್ರೀ ತಂದು. ಇವನ್ ಕಥೆ ಹೇಳಂದ್ರೆ ಲಾಲ್ಬಾಗೆ ನಂದು ಅಂತ ಹೇಳ್ತವನೆ. ಅಲ್ಲಲ್ಲಿ ಎಲ್ಲರಿಗೂ 8 ಪಕ್ಕೆಲ್ಬನೇ ಇರ್ತವೆ, ಇವನೇನೋ ಸ್ಕ್ಯಾನ್ ಮಾಡಿದ್ರೆ ನಮ್ಗೆ 7 ಇರ್ತಾವ ಅಂತ ಹೇಳ್ತವನೆ. ಇನ್ನ ಇವನ್ ಕತೆ ಕೇಳ್ಬಿಟ್ರೆ ಅಂದ್ರೆ ಆ ಹುಡುಗರ ಜೀವನ ಏನಾಗ್ಬೋದು ಫ್ಯೂಚರ್ ಅನ್ನೋದ್ರ ಬಗ್ಗೆ ಬಹಳ ಯೋಚನೆ ಆಗಿದೆ. ಈ ವಿಡಿಯೋ ಮಾಡಿದವ್ರು ಒಂದ್ ಸ್ವಲ್ಪ ಯೋಚನೆ ಮಾಡಿದ್ದಾರೆ. ಅಲ್ಲ, ಇದಿರೋದು ತುಮಕೂರಲ್ಲಿ ಗೃಹ ಸಚಿವರ ಜಿಲ್ಲೆ. ಅಲ್ಲೇ ಈ ತರ ನಡೀತಾ ಇದೆ ಅಂದ್ರೆ ಇನ್ನ ಕರ್ನಾಟಕದಲ್ಲಿ ಯಾವ ತರ ನಡೀತಾ ಇರುತ್ತೆ? ಇನ್ನೊಂದು ನಾವು ಈ ತರ ಯೋಚನೆ ಮಾಡ್ಬೇಕಾಗತ್ತೆ. ಯಾಕೆ ಬರೇ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಅಲ್ಲೆಲ್ಲ ಆದ್ರೆ ಈ ತರ ಏನ್ ಆಗಲ್ಲ ಅಂತ ಹೇಳಿ. ಆದ್ರೆ ನಾವು ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ. ಇದೇ 15 ವರ್ಷದ ಹಿಂದೆ ಆಂಧ್ರದಲ್ಲಿ ಡಾಕ್ಟರ್ ರಾಜಶೇಖರ್ ರೆಡ್ಡಿ ತಾವೇನ್ ಮಾಡಿದ್ರು ಅಂದ್ರೆ ತನ್ನ ಮಗಳು ಒಬ್ಬ ಬ್ರಾಹ್ಮಣ ಕನ್ವರ್ಟ್ ಆಗಿರೋ ಕ್ರಿಶ್ಚಿಯನ್ ಮದುವೆ ಆಗಿದ್ಲು ಅಂತ ಹೇಳಿ ಸ್ವಲ್ಪ ಕ್ರಿಶ್ಚಿಯಾನಿಟಿ ಕಡೆ ಒಲವು ತೋರಿಸಿ ತನ್ನ ಮಗಳನ್ನ ನಾವು ಕೊಟ್ಟ ಸಲ ಏನಾಗಿದೆ ಅಂದ್ರೆ ಈ 15-20 ವರ್ಷದಿಂದ ಆಂಧ್ರದಲ್ಲಿ ಕ್ರಿಶ್ಚಿಯನ್ಗಳು ಯಾವ ತರ ಬೆಳೆದಿದ್ದಾರೆ ಅಂದ್ರೆ ಈ ಹೊಲದಲ್ಲಿ ಕಾಂಗ್ರೆಸ್ ಗಿಡ ಬೆಳೆಯುತ್ತಲ್ಲ ಆ ತರ ಎಲ್ಲ ಬೆಳೆದಾಗ ಹೋಗ್ಬಿಟ್ಟಿದೆ. ಇವಾಗ ಏನಾಗಿದೆ ಅಂದ್ರೆ ನಾವು ಇತ್ತೀಚೆಗೆ ಒಂದು ವಿಡಿಯೋ ನೋಡಿದ್ವಿ. ಏನಂದ್ರೆ ತಿರುಪತಿಯಲ್ಲಿ ಮೇನ್ ರೋಡ್ ಅಲ್ಲಿ ಅನ್ನಮಯ್ಯ ಸ್ಟ್ಯಾಚ್ಯೂಗೆ ಇವರು ಸಂತಾ ಕ್ಲಾಸ್ ಟೋಪಿ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಒಂದ್ಸಲ ವಿಡಿಯೋ ನೋಡಿ. ನೋಡಿದ್ರಲ್ಲ, ಇದು ಬಿಟ್ಬಿಡಿ. ಅಲ್ಲ, ಇವರು ಚಿಕ್ಕ ಹಳ್ಳಿ ಅಂತ ನಾವು ಈಗ ನೆಗ್ಲೆಕ್ಟ್ ಮಾಡಿದ್ರೆ ಇವಾಗ ನಮ್ಮ ಊರಲ್ಲಿ ಚಿಕ್ಕ ಊರಲ್ಲಿರುವ ಹನುಮಂತರ ಗುಡಿನೂ ಇವ್ರು ಸಹಿತ ಬಿಡಲ್ಲ. ಯಾಕಂದ್ರೆ ಎಂತ ತಿರುಪತಿ ತಿಮ್ಮಪ್ಪ ವರ್ಲ್ಡ್ ಕ್ಲಾಸ್, ಇಡೀ ಕಂಪ್ಲೀಟ್ ಆಲ್ ಓವರ್ ಇಂಡಿಯಾದಿಂದ ಭಕ್ತರು ಬರ್ತಾರೆ ಅಲ್ಲಿಗೆ. ಅಂತ ಊರಲ್ಲೇ ಇವ್ರು ಈ ತರ ಪುಂಡಾಟಿಕೆ ಮಾಡ್ತಾ ಇದ್ರೆ ನಾಳೆ ನಮ್ಮ ಕರ್ನಾಟಕದಲ್ಲಿ ಇವ್ರು ಏನ್ ಮಾಡ್ಬೋದು? ಸೊ ಅದಕ್ಕೆ ನಾನು ಹೇಳ್ತಾ ಇರೋದು 2050 ಇವ್ರು ಇದೇ ತರ ಬೆಳೆಯಕ್ಕೆ ಬಿಟ್ರಂದ್ರೆ ನಾಳೆ ಇವ್ರು ಕಂಪ್ಲೀಟ್ ಎಲ್ಲಾ ಕಡೆ ಕ್ರಿಶ್ಚಿಯನ್ಮಯ ಮಾಡಿಡ್ತಾರೆ. ಇವತ್ತು ನಾವೇನಾರ ಕೈ ಬಿಟ್ಟು ಅಂದ್ರೆ ನಾಳೆ ನಮ್ಮ ಮಲೆಮಹದೇಶ್ವರ ಬೆಟ್ಟದ ಮೇಲೆ ಇರೋ ಮಲೆಮಹದೇಶ್ವರ ಬೆಟ್ಟದ ಸ್ವಾಮಿ ವಿಗ್ರಹ ಸಹಿತ ಇವರು ಕ್ರಿಶ್ಚಿಯನ್ ಟೋಪಿ ಹಾಕಿ ಕ್ರಿಶ್ಚಿಯನ್ ಏನಂತಾರಲ್ಲ ಈ ಸಂತಾ ಕ್ಲಾಸ್ ಡ್ರೆಸ್ ಹಾಕಿ ಕುಣಿಯೋರೆ ಇವರು ಮುಂದ. ಸೊ ಅದಕ್ಕೆ ನಾನು ಎಲ್ಲರಿಗೂ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ, ನಿಮ್ಮ ಮಕ್ಕಳಿಗೆ ನಿಮ್ಮ ಧರ್ಮದ ಬಗ್ಗೆ ಸ್ವಲ್ಪನಾದ್ರೂ ನಾಲೆಜ್ ಕೊಡಿ. ಹಾಗೆ ಹೊರಗಡೆ ಏನ್ ಮಾಡ್ತಾ ಇದಾರೆ, ಸ್ಕೂಲಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾಲ ಕೊಡಿ. ಯಾಕಂದ್ರೆ ನಾವು ಇತ್ತೀಚೆಗೆ ಆಗ್ಲೇ ನೋಡಿದೀವಿ, ಈ ಬೆಂಗಳೂರಲ್ಲಿ ಕೆಲವೊಂದು ಕ್ರಿಶ್ಚಿಯಾನಿಟಿ ಸ್ಕೂಲಲ್ಲಿ ಚಿಕ್ಕ ಪಾಕೆಟ್ ಬೈಬಲ್ ಬ್ಯಾಗ್ ಅಲ್ಲಿ ಇಟ್ ಕಳ್ಸೋದು, ಇಲ್ಲಾಂದ್ರೆ ಹುಡ್ರಿಗೆಲ್ಲ ನಿನ್ನ ಹೆಸರು ಸರಿಗಿಲ್ಲ, ನಿನ್ನ ಹೆಸರು ಚೆನ್ನಾಗಿಲ್ಲ, ನಿನ್ನ ಹೆಸರು ಚೇಂಜ್ ಮಾಡ್ಕೊ ಅಂತ ಹೇಳಿ ಹಂಗಸದೆಲ್ಲ ಮಾಡ್ತಾ ಇದಾರ ಅಂತ ಕೇಳಿದೀವಿ. ಸೊ ಅದಕ್ಕೆ ನಾವು ಯಾರ ಮೇಲೆನೂ ಕಂಪ್ಲೇಂಟ್ ಮಾಡಕ್ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಸುತ್ತಮುತ್ತ ನಮ್ಮ ಧರ್ಮದ ಬಗ್ಗೆ ಹಾಗೆ ನಮ್ಮ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ರೆ ನಮ್ಮ ಹುಡುಗರು ಸ್ವಲ್ಪ ಹುಷಾರಾಗಿರ್ತಾರೆ. ಹಾಗೆ ನಮ್ಮ ಧರ್ಮನೂ ಉಳಿಯುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.